ನಮಸ್ಕಾರ. ನಾವು CLF ಕಟ್ ಆಫ್ ಎಂಟ್ರಿ ಮಾಡಿದ್ದೇವೆ. ಅದರಲ್ಲಿ ಕರೆಂಟ್ ಅಸೆಟ್ಸ್, ಫಿಕ್ಸ್ಡ್ ಅಸೆಟ್ಸ್, ಇಕ್ವಿಟಿ, ಲಯಬಿಲಿಟಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಾವು ಎಂಟ್ರಿ ಮಾಡಿದ್ದೇವೆ. ಈಗ ಇಲ್ಲಿ ಇನ್ನೂ 2 ಆಪ್ಷನ್ಗಳನ್ನ ನೀವು ಕಾಣಬಹುದು. ಬೋರೋಯಿಂಗ್ಸ್ ಕ್ಲೋಸ್ ಲೋನ್ ಆ್ಯಂಡ್ ಲೆಂಡಿಂಗ್ಸ್ ಕ್ಲೋಸ್ ಲೋನ್. ಇಲ್ಲಿ ಒಕ್ಕೂಟವು ಸಾಲ ತೆಗೆದುಕೊಂಡು ಅವುಗಳನ್ನ ಮುಗಿಸಿದರೆ ಅವುಗಳನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆಯೇ ಲೆಂಡಿಂಗ್ ಕ್ಲೋಸ್ ಲೋನಲ್ಲಿ ಒಕ್ಕೂಟವು ವಿಒಗಳಿಗೆ ಸಾಲ ನೀಡಿ ವಿಒಗಳು ಆ ಸಾಲವನ್ನು ಮುಗಿಸಿದರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಬೋರೋಯಿಂಗ್ಸ್ ಇಲ್ಲಿ ಯಾವುದೂ ಇಲ್ಲ. ಒಕ್ಕೂಟವು ಇಲ್ಲಿ ಯಾವುದೇ ಸಾಲ ತೆಗೆದುಕೊಂಡಿಲ್ಲ, ಆದ್ದರಿಂದ ಬೋರೋಯಿಂಗ್ಸ್ ಕ್ಲೋಸ್ ಲೋನ್ ಇಲ್ಲ. ಲೆಂಡಿಂಗ್ ಕ್ಲೋಸ್ ಲೋನ್ನಲ್ಲಿ ಒಂದು ಎಂಟ್ರಿ ಮಾಡಿ ನೋಡೋಣ. ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೋನ್ ಗಿವನ್ ಟು ಮೊದಲಿಗೆ ಆಯ್ಕೆ ಮಾಡಬೇಕು. ಡ್ರಾಪ್ ಡೌನ್ನಲ್ಲಿ ವಿಒನ ಸೆಲೆಕ್ಟ್ ಮಾಡಬೇಕು. ವಿಒ ಸೆಲೆಕ್ಟ್ ಮಾಡೋಣ. ನಂತರ ಮುಂದೆ ವಿಒ ಹೆಸರನ್ನು ಆಯ್ಕೆ ಮಾಡಬೇಕು. ವಿಒ ನೇಮ್ನಲ್ಲಿ ಡ್ರಾಪ್ ಡೌನ್ ಬಾಣದ ಗುರುತಿನ ಮೇಲೆ ಕ್ಲಿಕ್ ಮಾಡಿ ವಿಒದ ಹೆಸರನ್ನು ಆಯ್ಕೆ ಮಾಡೋಣ. ಫಂಡ್ ಸೋರ್ಸ್ ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್. ನಂತರ ಟೋಟಲ್ ನಂಬರ್ ಆಫ್ ಲೋನ್ಸ್ನಲ್ಲಿ ಒಟ್ಟು ಸಾಲ ತೆಗೆದುಕೊಂಡ ಸಂಖ್ಯೆಯನ್ನು ಹಾಕಬೇಕು. ನಂತರ ಟೋಟಲ್ ಅಮೌಂಟ್ನಲ್ಲಿ ಒಟ್ಟು ಸಾಲದ ಮೊತ್ತವನ್ನು ಎಂಟ್ರಿ ಮಾಡಿ ನಂತರ ಸೇವ್ ಮಾಡಿದಾಗ ನಮ್ಮ ಡಾಟಾ ಸೇವ್ ಆಗಿ ಕೆಳಗೆ ನಾವು ಸಮ್ಮರಿಯಲ್ಲಿ ನಾವು ಎಂಟ್ರಿ ಮಾಡಿದ ಮಾಹಿತಿಯನ್ನು ನೋಡ್ಬೋದು. ಹಾಗೆಯೇ ಎಲ್ಲ ವಿಒಗಳ ಮುಗಿದ ಸಾಲಗಳ ವಿವರಗಳನ್ನು ಎಂಟ್ರಿ ಮಾಡಿ ಸೇವ್ ಮಾಡಬೇಕು. ಧನ್ಯವಾದಗಳು.